ವಿಷಯ ಭಾಳ ಸಿಂಪಲ್ ಆಗಿದೆ ಬರ್ತಾ. ನನ್ನ ಪ್ರಕಾರ ದೂರ ಹೋಗೋದು ಸೊಲ್ಯೂಷನ್ ಅಲ್ಲ, ಒಟ್ಟಿಗೆ ಇರೋದು ಸೊಲ್ಯೂಷನ್. ನೀವು ಅಲ್ಲಿಗೆ ಬರಬೇಕು, ನನಗೋಸ್ಕರ ಅಲ್ಲ, ನಮಗೋಸ್ಕರ, ನಿಮಗೋಸ್ಕರ. ನೀವುಗಳಲ್ಲಿದ್ರೇ ಮನೆ ಕಂಪ್ಲೀಟ್ ಅಂತ ಅನ್ನಿಸ್ಕೊಳ್ಳೋದು, ಮನೆ ಅಂತ ಅನ್ನಿಸ್ಕೊಳ್ಳೋದು. ಸಾರಿ ಬಿಗ್ ಬ್ರೋ, ನಿಮ್ಮನ್ನೆಲ್ಲ ಬಿಟ್ಟು ನಮಗೂ ಇರೋದಕ್ಕಾಗೋದಿಲ್ಲ. ಏನೋ ಗಿಲ್ಟಿಂದ ನಾವು ಆ ಥರ ಮಾತಾಡಿದ್ವಿ. ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ನಿಮ್ಮ ಜೊತೆನೇ ಇರ್ತೀವಿ. ನೋಡು, ಇನ್ನು ಮುಂದೆ ನಾನು ನೀನು ಅಂತೆಲ್ಲ ಇರಬಾರ್ದು. ನಾವು ನಮ್ಮದು ಅಂತಿರಬೇಕು. ನಾವೆಲ್ಲ ಒಂದೇ, ಅದೇ ಭಾವನೆ ಇರಬೇಕು. ಇನ್ನು ಮುಂದೆ ನಿಮಗೂ ಅದೇ ಭಾವನೆ ಇರುತ್ತೆ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಬಿಗ್ ಬ್ರೋ. ಪ್ರಾಮಿಸ್ ಅಣ್ಣ. ಥ್ಯಾಂಕ್ ಯು. ಪಾರ್ಥ, ಯಾ ಇದು ನಿನಗೆ ಇದು ಅಪೇಕ್ಷೆಗೆ. ಮಹಿ, ಇದು ಜೀವಾಗೆ ಆ್ಯಂಡ್ ದಿಸ್ ಈಸ್ ಫಾರ್ ಯು. ಥ್ಯಾಂಕ್ಸ್ ಅಣ್ಣ. ಬಾ, ದೊಡ್ಡ ಭಾರ ಎಳಿತು. ಅದಕ್ಕೆ ನೀವೇನು ತೊಗೊಂಡ್ರಿ? ನಮಗೇನು ಅವಶ್ಯಕತೆ ಇದೆ, ಏನಿದ್ರು ನಡೆಯುತ್ತೆ. ಅದಕ್ಕೆ ನೀವು ಯಾವಾಗಲೂ ಹೀಗೆ ಎಲ್ರಿಗೂ ಕೊಡಿಸ್ತೀರಾ, ಆದರೆ ನೀವು ಮಾತ್ರ ಏನೂ ತೊಗೊಳ್ಳಲ್ಲ. ಯಾಕದಕ್ಕೆ? ನೀವು ಲೆಕ್ಕಕ್ಕೆ ತೊಗೊಳ್ಳಲ್ಲ, ನೀವು ಪ್ರಯಾರಿಟಿನೇ ಅಂದ್ಕೊಳ್ಳಲ್ಲ. ಯಾಕೆ? ಅಲ್ಲ, ನಾನು ಯಾಕೆ ಪ್ರಯಾರಿಟೈಸ್ ಮಾಡ್ಕೋಬೇಕು ಅಂತ. ಅದು ಅಲ್ಲದೆ ನಿಮ್ಮ ಅಣ್ಣ ನನಗೆ 5 ಸೀರೆ ಕೊಡಿಸಿದ್ರು, ಅದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ನಡೆಯುತ್ತೆ. ನಿಜವಾಗ್ಲು ನೋಡಿ ಪಾರ್ಥ ಅವರೇ, ನನಗೆ ತಗೊಳ್ಳೋದಕ್ಕಿಂತ ನಿಮಗೆ ಕೊಡೋದ್ರಲ್ಲಿ ಒಂದು ಖುಷಿ ಇದೆಯಲ್ಲ, ನನಗೆ ಅದು ಇಂಪಾರ್ಟೆಂಟು. ಬಟ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ಆದಮೇಲೂ ಅದಕ್ಕೆ ಅನ್ನೋ ಕಾಳಜಿ ಇನ್ನೂ ಹಾಗೇ ಇದೆ. ಥ್ಯಾಂಕ್ ಯು. ಅದಕ್ಕೆ ಅದು ಯಾವಾಗಲೂ ಇರುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು ಗೆಟ್. ಅದಕ್ಕೆ ನೀವು ನಮ್ಮ ಎಲ್ಲರ ಮೈಂಡಲ್ಲೂ ತುಂಬಾ ಗ್ರೇಟ್. ನೀವು ಮನೇಲಿದ್ದರೆ ಮನೆ ಒಂಥರ ಹೋಮ್ಲಿ ಫೀಲ್ ಆಗುತ್ತೆ. ಆ ಮನೆಗೆ ಏನೋ ಒಂಥರ ಕಳೆ, ಜೀವ ಕಳೆ ಅಂತಾರಲ್ಲ ಹಾಗೆ. ಸಾಕು ನಾನು ಇಷ್ಟೊಂದು ಹೋಗ್ಲಿ ಅಟ್ಟಕ್ಕೆ ಏರಿಸ್ಬೇಡಿ. ಥ್ಯಾಂಕ್ ಯು. ಪಾರ್ಥ, ನಿನ್ನ ಹೊಗಳಿಕೆ ಕಾರ್ಯಕ್ರಮ ಮುಗಿದಿದ್ರೆ ನಾವು ನಾಳೆ ಪೂಜೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನೀನೇ ಏನಾದರೂ ಜವಾಬ್ದಾರಿ ತಗೋತೀಯ ಅಥವಾ? ಬಿಗ್ರೋ, ಅದು ನನ್ನ ಮನೆ, ನಾನೆಲ್ಲ ನೋಡ್ಕೋತೀನಿ ಮ್ಯಾಮ್, ಡೋಂಟ್ ವರಿ. ನಾಳೆ ನಾವು ನಮ್ಮ ಮನೆಗೆ ಶಿಫ್ಟ್ ಆಗ್ತಿದೀವಿ, ಪೂಜೆ ಇದೆ, ನೀವೆಲ್ಲರೂ ಬರಬೇಕು. ಸರಿ ಭೂಮಿಕಾ, ಖಂಡಿತವಾಗ್ಲೂ ಬರ್ತೀವಿ. ಅವ್ರನ್ನ ಕಲ್ ಅಣ್ಣ, ಏನ್ ಗೌತಮ್, ನಾಳೆ ಮನೆಗೆ ಹೊರಟಿದ್ಯಂತೆ? ಹೌದು. ಎಲ್ಲ ತಯಾರಿ ನಡೀತಿದ್ಯಾ? ನಡೀತಾ ಇದೆ. ನಿನ್ನನ್ನು ಮರೆಯೋಕ್ಕೆ ಆಗೋದಿಲ್ಲಪ್ಪ. ಯಾಕೆಂದ್ರೆ ಈ ವಟಾರಕ್ಕೆ ನನ್ನನ್ನು ಶರ್ಲಾಕ್ ಹೋಮ್ ಅಂತ ಬಿರುದು ಕೊಟ್ಬಿಟ್ಟಿದ್ಯಲ್ಲ, ಇದನ್ನು ಮರೆಯೋಕ್ಕಾಗತ್ತಾ? ನಿನ್ನ ಜೊತೆಲಿ ಎಷ್ಟು ಚೆನ್ನಾಗಿ ಕಾಲ ಕಳಿತಿದ್ವಿ, ಅದನ್ನು ಮರೆಯೋಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಬಿಡೋದಿಲ್ಲಪ್ಪ. ನಾನು ಲಿಂಗಣ್ಣ ಜೊತೆಗೆ ವಾರಕ್ಕೊಂದ್ಸತಿ ಅದು ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಬನ್ನಿ. ಆದರೆ ಒಳ್ಳೆ ಊಟ ಹಾಕ್ಸ್ಬೇಕು. ನೀವು ಕೇಳಿದಾಕ್ಸ್ತೀವಿ, ತಲೆ ಕೆಡಿಸ್ಕೋಬೇಡಿ. ಏನಪ್ಪ ಗೌತಮ್, ಗೌಡ್ರೆ ಬನ್ನಿ. ನಾಳೆ ಮನೆ ಖಾಲಿ ಮಾಡ್ತೀರಂತೆ? ಹೌದು. ಮುಂಚೆನೇ ಹೇಳೋದಲ್ವಾ, ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ಬಿಡ್ತಿದ್ದೆ. ಗೌಡ್ರೆ, ನಾನು ನಿಮ್ಮನ್ನ ದುಡ್ಡು ಕೇಳಿದ್ನಾ? ಬೇರೆ ಬಾಡಿಗೆಯವ್ರು ಬಂದಮೇಲೆ ನಿಧಾನವಾಗಿ ಕೊಡಿ, ನನಗೆ ಯಾವ ಅರ್ಜೆನ್ಸಿನೂ ಇಲ್ಲ, ನೀವು ಟೆನ್ಷನ್ ಮಾಡ್ಕೊಬೇಡಿ. ಅರ್ಥ ಆಯ್ತಾ? ಥ್ಯಾಂಕ್ಸ್ ಅಪ್ಪ, ನನ್ನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ತುಂಬ ಖುಷಿ ಆಯಿತು. ಗೌಡ್ರೆ, ನೀವೇನು ಹೊರಗಿನವ್ರಾ? ನಾವು ಇಷ್ಟು ದಿವಸ ಒಂದೇ ಮನೆಯವ್ರ ಥರ ಇದ್ವಿ ತಾನೆ. ಆದರೂ ನೀವು ಲೆಕ್ಕಾಚಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಕಟ್ನಿಟ್ಟಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಸರಿಯಪ್ಪ, ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ. ನೀವೆಲ್ಲೇ ಇದ್ರೂ ಚೆನ್ನಾಗಿರಿ, ನಮ್ಮನ್ನಂತೂ ಮರಿಬೇಡಿ. ಹೇಗೆ ಮರೆಯೋಕ್ಕೆ ಸಾಧ್ಯ? ನೀವು ರಕ್ತ ಸಂಬಂಧಿಕ್ಕಿಂತ ಹೆಚ್ಚು, ನಾವೆಲ್ಲ ಒಂದೇ ಬಳಗ. ನೋಡಿ, ನಿಮಗೆ ಯಾವಾಗ ನಮ್ಮನ್ನು ನೋಡಬೇಕು, ನಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಆ ಮನೆಗೆ ಬನ್ನಿ. ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ಯಾವಾಗಲೂ ತೆಗೆದಿರುತ್ತೆ, ಆಯಿತಾ? ನಮಗೂ ಅಷ್ಟೇ, ನಿಮ್ಮನ್ನು ನೋಡಬೇಕು ಅನ್ನಿಸ್ದಾಗ ಇಲ್ಲಿಗೆ ಬರ್ತೀವಿ.